ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ. ನಾವು ಇಂದಿನಿಂದ ಕನ್ನಡ ಬೇಸಿಕ್ ಏನಿದೆ ಅದನ್ನು ಕಲಿಯೋಕ್ಕೆ ನಾವು ಸ್ಟಾರ್ಟ್ ಮಾಡೋಣ. ಇದು ಫಸ್ಟ್ ಕ್ಲಾಸ್. ಈ ಕ್ಲಾಸಲ್ಲಿ ನಾವು ಏನು ಕಲಿಯೋಣ ಅಂದರೆ ಕನ್ನಡ ವರ್ಣಮಾಲೆ. ಕನ್ನಡ ಕಲಿಬೇಕಂದ್ರೆ ನೀವು ಫಸ್ಟಿಗೆ ಏನು ಮಾಡಬೇಕು, ವರ್ಣಮಾಲೆನ ಕಲಿಬೇಕು. ಸೊ ಅದಕ್ಕೆ ನಾವು ಫಸ್ಟು ವರ್ಣಮಾಲೆಯನ್ನು ಕಲಿಯೋಣ. ನಿಮ್ಗೆ ಗೊತ್ತಿರೋ ಹಾಗೆ ಕನ್ನಡದಲ್ಲಿ ಎಷ್ಟು ಅಕ್ಷರಗಳಿವೆ, ಆ ಇಂದ ಳವರೆಗೆ ಕನ್ನಡದಲ್ಲಿ ಎಷ್ಟು ಅಕ್ಷರಗಳಿವೆ ಅಂದರೆ, ಮೊದಲನೇದಾಗಿ ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಪದಗಳು ಅಲ್ಲ, ಇದು ಅಕ್ಷರಗಳು. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದೆ? ಕನ್ನಡ ವರ್ಣಮಾಲೆಯಲ್ಲಿ ಟೋಟಲ್ 49 ಅಕ್ಷರಗಳು ಇದೆ. ಅದು ಯಾವುದು ಅಂದರೆ ಆ ಇಂದ ಳವರೆಗೆ. ಯಾವುದು? ಆ ಇಂದ ಳವರೆಗೆ. ಇದಾದ್ಮೇಲೆ ನಾವು ಒಂದೊಂದಾಗಿ ನಾವು ಬಿಡಿಸ್ಕೊಂಡು ಹೋಗೋಣ. ನೋಡಿ, ಮೊದಲನೇದಾಗಿ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದೆ? 49 ಅಕ್ಷರಗಳಿದೆ. ಅದು ಯಾವುದು ಅಂದರೆ ಆ ಇಂದ ಳವರೆಗೆ. ಅರ್ಥ ಆಯಿತು ಅಲ್ವಾ? ನಂತರ ಕನ್ನಡ ವರ್ಣಮಾಲೆ 49 ಇದೆಯಲ್ವ, ಅದನ್ನು ನಾವು ತುಂಬ ವಿಧಗಳಾಗಿ ಸ್ಪ್ಲಿಟ್ ಮಾಡ್ತೀವಿ. ಅಂದರೆ ಬೇರೆ ಬೇರೆ ಸಪ್ರೇಟಾಗಿ ನಾವು ಮಾಡ್ತೀವಿ. ಮೊದಲನೇದಾಗಿ ಕನ್ನಡ ವರ್ಣಮಾಲೆಯಲ್ಲಿ 3 ವಿಧಗಳಾಗಿ ನಾವು ವಿಂಗಡಿಸ್ತೀವಿ. ಮೊದಲನೇದಾಗಿ ಸ್ವರಗಳು. ಎರಡನೆಯದು ಯೋಗವಾಹಗಳು. ಮೂರನೆಯದು ವ್ಯಂಜನಗಳು. ಅದಾದಮೇಲೆ ಸ್ವರಗಳಲ್ಲಿ 2 ವಿಧ ಬರುತ್ತೆ. ಯೋಗವಾಹಗಳಲ್ಲಿ 2 ವಿಧ ಬರುತ್ತೆ. ವ್ಯಂಜನಗಳಲ್ಲಿ ಸಹ 2 ವಿಧ ಬರುತ್ತೆ. ಸ್ವರಗಳಲ್ಲಿ ಯಾವ್ದು ಬರುತ್ತೆ? ಹ್ರಸ್ವ ಸ್ವರ ಮತ್ತು ದೀರ್ಘ ಸ್ವರ. ನಂತರ ಯೋಗವಾಹಗಳಲ್ಲಿ ಅನುಸ್ವಾರ ಮತ್ತು ವಿಸರ್ಗ. ವ್ಯಂಜನಗಳಲ್ಲಿ ಏನು ಬರುತ್ತೆ? ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ. ಇನ್ನೊಂದ್ಸತಿ ನೋಡ್ಕೊಳ್ಳಿ. ಸ್ವರಗಳಲ್ಲಿ 2 ವಿಧಗಳಿದೆ. ಅದು ಹ್ರಸ್ವ ಸ್ವರ ಮತ್ತು ದೀರ್ಘ ಸ್ವರ. ಯೋಗವಾಹಗಳಲ್ಲಿ 2 ವಿಧ. ಅದು ಅನುಸ್ವರ ಮತ್ತು ವಿಸರ್ಗ. ವ್ಯಂಜನಗಳಲ್ಲಿ 2 ವಿಧ. ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ನಂತರ ಇವಾಗ ನಾವೇನು ಮಾಡೋಣ, ಸ್ವರಗಳಲ್ಲಿ ಹ್ರಸ್ವ ಸ್ವರ, ದೀರ್ಘ ಸ್ವರ ಇದೆ. ಅದು ಯಾವ್ದು ಅಂತ ನಾವು ನೋಡೋಣ. ಸ್ವರಗಳಲ್ಲಿ 2 ವಿಧ, ಹ್ರಸ್ವ ಸ್ವರ, ದೀರ್ಘ ಸ್ವರ ಅಲ್ವಾ? ಸ್ವರಗಳಲ್ಲಿ 2 ವಿಧ, ಹ್ರಸ್ವ ಸ್ವರ ಮತ್ತು ದೀರ್ಘ ಸ್ವರ. ಸ್ವರಗಳಲ್ಲಿ ಎಷ್ಟಿದೆ? 13 ಇದೆ ಅಲ್ವಾ? ನಾವು 15 ಅಂತೀವಿ. ಅದರಲ್ಲಿ 2 ಇದೆ ಅಲ್ವಾ? ಅಹ, ಅದನ್ನು ಯೋಗವಾಹಗಳು ಅಂತ ಕರಿತೀವಿ. ಸ್ವರಗಳಲ್ಲಿ 2 ವಿಧ, ಹ್ರಸ್ವ ಸ್ವರ ಮತ್ತು ದೀರ್ಘ ಸ್ವರ. ಹ್ರಸ್ವ ಸ್ವರದಲ್ಲಿ 6 ವಿಧ ಇದೆ. 6 ಪದಗಳು ಬರುತ್ತೆ. 6 ಅಕ್ಷರಗಳು ಬರುತ್ತೆ. ಯಾವುದದು ಅಂದರೆ, ಹ್ರಸ್ವ ಸ್ವರ ಅಂದರೆ ನಾವು ಶಾರ್ಟ್ ಟರ್ಮಲ್ಲಿ ಹೇಳೋದು, ಆಯಿತಾ? ಯಾವುದದು 6 ಅಂತ ಅಂದರೆ ಅ, ಇ, ಉ, ರು, ಎ ಮತ್ತು ಓ. ಅ, ಇ, ಉ, ರು, ಎ, ಓ. 1 2 3 4 5 6 ಇದೆ ಅಲ್ವಾ? ಸ್ವರಗಳಲ್ಲಿ ಎಷ್ಟು ವಿಧ? ಸ್ವರಗಳಲ್ಲಿ 2 ವಿಧ. ಯಾವುದು? ಒಂದು ಹ್ರಸ್ವ ಸ್ವರ. ಯಾವುದು ಅಂದರೆ ಅ, ಇ, ಉ, ರು, ಎ ಮತ್ತು ಓ. ಇವುಗಳನ್ನು ನಾವು ಏನಂತ ಕರಿತೀವಿ? ಹ್ರಸ್ವ ಸ್ವರಗಳು. ಹ್ರಸ್ವ ಸ್ವರ ಅಂದರೆ ನಾವು ಶಾರ್ಟ್ ಟರ್ಮಲ್ಲಿ ಹೇಳೋದು. ಅದೇ ರೀತಿಯಾಗಿ ನಂತರ ಎರಡನೆಯದು ದೀರ್ಘ ಸ್ವರ.
ದೀರ್ಘ ಸ್ವರದಲ್ಲಿ 7 ಇದೆ. ಅಂದರೆ ನೋಡಿ, ಇಲ್ಲಿ 6 + 7 ಎಷ್ಟಾಗುತ್ತೆ? 13 ಆಗುತ್ತೆ. ದೀರ್ಘ ಸ್ವರದಲ್ಲಿ ಎಷ್ಟಿದೆ ಅಂದರೆ, ಇಲ್ಲಿ ಆಲ್ರೆಡಿ ಬರೆದಿದ್ದೀವಲ್ವ ನಾವು, ಆ, ಈ, ಊ, ಏ, ರು ಇಲ್ಲ, ಎ, ಓ ಮತ್ತು ಔ. ಇದೇನು? ದೀರ್ಘ ಸ್ವರ. ಇನ್ನೊಂದು ಸತಿ ರಿಪೀಟ್ ಮಾಡಿ ನನ್ನ ಜೊತೆ. ಆ, ಈ, ಊ, ಏ, ಓ ಮತ್ತು ಔ. ಇದೇನಿದು? ದೀರ್ಘ ಸ್ವರ. ಅರ್ಥ ಆಯ್ತಲ್ವಾ? ಸ್ವರಗಳಲ್ಲಿ 2 ವಿಧ, ಅದು ಹ್ರಸ್ವ ಸ್ವರ, ದೀರ್ಘ ಸ್ವರ. ಹ್ರಸ್ವ ಸ್ವರದಲ್ಲಿ 6 ಅಕ್ಷರ ಇದೆ, ದೀರ್ಘ ಸ್ವರದಲ್ಲಿ 7 ಅಕ್ಷರ ಬರುತ್ತೆ. ಹ್ರಸ್ವ ಸ್ವರದಲ್ಲಿ 6 ಯಾವುದು ಅಂದರೆ ಅದು ಆ, ಈ, ಉ, ರು, ಎ, ಓ. ನೆಕ್ಸ್ಟು ದೀರ್ಘ ಸ್ವರದಲ್ಲಿ ಆ, ಈ, ಊ, ಏ, ಓ, ಔ. ಅರ್ಥ ಆಯ್ತಲ್ವ? ನೀವು ಶಿಕ್ಷಕರಾಗಿದ್ದರೆ ನಿಮ್ಮ ಮಕ್ಕಳಿಗೆ ಏನು ಹೇಳಬೇಕಂದ್ರೆ, ಮಗುನ ಒಂದೊಂದು ಅಕ್ಷರನ ಒಂದೊಂದು ಮಗುಗೆ ಹೇಳೋಕ್ಕೆ ನೀವು ಹೇಳಿಸ್ಬೇಕು. ಸೊ ಆವಾಗ ಹೇಳ್ತಾ ಲೈನಲ್ಲಿ ಏನಾಗುತ್ತೆ, ಎಲ್ಲ ಮಕ್ಕಳು ಒಂದೊಂದು ವರ್ಡನ್ನು ಒಂದೊಂದು ಅಕ್ಷರನ ಹೇಳಕ್ಕೆ ಕೊಡಿ ಮಕ್ಕಳಿಗೆ. ಒಂದು ಮಗು ಆ ಹೇಳಿದ್ರೆ ಇನ್ನೊಂದು ಮಗು ಈ ಹೇಳ್ಬೇಕು, ಇನ್ನೊಂದು ಮಗು ಊ ಹೇಳ್ಬೇಕು. ಆ ಥರ ಒಂದೊಂದು ರೋಗೆ ನೀವು ಒಂದೊಂದು ಇದನ್ನು ಕೊಡಿ. ಸೊ ಹೇಳ್ತಾ ಏನಾಗುತ್ತೆ, ಮಕ್ಕಳಿಗೆ ಅಭ್ಯಾಸ ಆಗಿಬಿಡತ್ತೆ. ಕನ್ನಡ ಕಲಿಬೇಕಂದ್ರೆ ನೀವು ಅಕ್ಷರಗಳ ಡಿಫ್ರೆನ್ಸನ್ನು ಗೊತ್ತಾಗಬೇಕು. ಆ ನೋಡಿ, ಈ ಅಂತ ಅಂದರೆ ಅದು ಡಿಫ್ರೆನ್ಸ್ ಗೊತ್ತಾಗಲ್ಲ ಮಕ್ಕಳಿಗೆ ಅಲ್ವಾ? ನೀವು ಹೊಸದಾಗಿ ಕಲಿಯೋರಿಗೆ ಇದು ಆನೆ, ಇದು ಆನೆ, ಈ ಉ ಎ ಅಂತ ಓದ್ತಾರೆ. ಸೊ ಅದಕ್ಕೆ ಮಕ್ಕಳಿಗೆ ಸ್ವಲ್ಪ ಅರ್ಥ ಆಗಬೇಕು ಅಂದರೆ ನೀವು ಇದು ಬೇರೆ, ಇದು ಬೇರೆ, ಇದು ಹ್ರಸ್ವ ಸ್ವರ ಅಂತೀವಿ, ಇದು ದೀರ್ಘ ಸ್ವರ ಅಂತೀವಿ ಅಂತ ಮಕ್ಕಳಿಗೆ ನೀವು ಹೇಳ್ಕೊಡ್ಬೇಕಾಗುತ್ತೆ. ನಂತರ ಇದೆರಡು ಆಯ್ತಲ್ವಾ? ನೆಕ್ಸ್ಟ್ ಏನು ಉಳಿದಿದೆ? ಸ್ವರಗಳಲ್ಲಿ ಇನ್ನೊಂದು ಪಾರ್ಟ್ ಇದೆ, ಅದೇನೆಂದರೆ ಯೋಗವಾಹಗಳು. ಯೋಗವಾಹಗಳು, ಯೋಗವಾಹಗಳು. ನೀವು ಮಕ್ಕಳಿಗೆ ಚಾರ್ಟ್ಸ್ ಸಹ ಮಾಡ್ಕೊಂಬರಕ್ಕೆ ಹೇಳಬೇಕು. ಇದರಿಂದ ಮಕ್ಕಳಿಗೆ ಏನಾಗುತ್ತೆ, ಅವರೇ ಖುದ್ದಾಗಿ ಚಾರ್ಟ್ ಮಾಡೋದ್ರಿಂದ ಸೊ ಅವ್ರಿಗೆ ಸಹಾಯ ಆಗುತ್ತೆ. ಅವರು ಹೇಗಾದರೂ ಮಾಡ್ಕೊಂಡು ಬರಲಿ ಅಲ್ವಾ? ಅನುಸ್ವರ. ಯೋಗವಾಹಗಳಲ್ಲಿ 2 ವಿಧ, ಅನುಸ್ವರ, ಅನುಸ್ವರ, ವಿಸರ್ಗ. ವಿಸರ್ಗ, ಅದೇ ರೀತಿಯಾಗಿ ನೀವು ಮಕ್ಕಳಿಗೆ ಹೇಳಬೇಕು, ಕಲರ್ ಪೆನ್ಸಿಲ್ ತೊಗೊಂಡು ಬನ್ನಿ, ಕಲರ್ ಸ್ಕೆಚಸ್ ತೊಗೊಂಬನ್ನಿ ಅಂತ ಹೇಳಬೇಕು. ಆವಾಗ ನೀವು ಈ ಥರ ಕಲರಲ್ಲಿ ಬರ್ಸೋದ್ರಿಂದ ಮಗುಗೆ ಬೇಗ ತಲೆಯಲ್ಲಿ ಅಕ್ಷರಗಳು ಕೂತ್ಕೊಳ್ಳುತ್ತೆ. ನೀವು ಬರೀ ಪೆನ್ಸಿಲಲ್ಲಿ ಪೆನ್ನಲ್ಲಿ ಬರ್ಸೋದ್ರಿಂದ ಅಷ್ಟು ಬೇಗ ಅವ್ರ ತಲೆಗೆ ಹೋಗಲ್ಲ. ಸೊ ಅದಕ್ಕೆ ನೀವು ಕ್ಲಾಸಲ್ಲಿ ಏನಾದರೂ ಈ ಥರ ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಇದ್ದೀರಾ ಅಂದರೆ ಮಕ್ಕಳಿಗೆ ಕಲರ್ ಪೆನ್ಸಿಲ್ ಥರ ಕೇಳಿ, ಮಕ್ಕಳು ಕಲರ್ ಪೆನ್ಸಿಲಲ್ಲಿ ಬರೆದ್ರೆ ಅವ್ರಿಗೆ ನೆನಪಲ್ಲಿ ಬೇಗ ಕೂತ್ಕೊಳ್ಳುತ್ತೆ. ಯೋಗವಾಹಗಳು ಅಲ್ಲಿ 2 ವಿಧ, ಅನುಸ್ವರ ಮತ್ತು ವಿಸರ್ಗ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಬಾಕ್ಸಲ್ಲಿ ಹೇಗಿದೆ ಅಂತ ತಿಳಿಸ್ಕೊಡಿ. ಹಾಗೆ ನಿಮ್ಮ ಒಪಿನಿಯನ್ ಈ ಕ್ಲಾಸಸ್ ಬಗ್ಗೆ ಹೇಗಿದೆ ಅಂತ ಸಹ ತಿಳಿಸ್ಕೊಡಿ. ಧನ್ಯವಾದಗಳು.